ಹಾಯ್ ಹಲೋ ಫ್ರೆಂಡ್ಸ್, ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹೌ ಟು ಸ್ಪೀಡ್ ಅಪ್ ಯುವರ್ ವಿಂಡೋಸ್ 10 ಆನ್ ಯುವರ್ PC ಆರ್ ಲ್ಯಾಪ್ಟಾಪ್. ಅಂದರೆ ಫ್ರೆಂಡ್ಸ್, ನಿಮ್ಮ ಒಂದು PC ಅಥವಾ ಲ್ಯಾಪ್ಟಾಪ್ ಅಲ್ಲಿ ವಿಂಡೋಸ್ 10 OS ಇರ್ತಕ್ಕಂಥವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಸ್ಪೀಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಂಡೋಸ್ 10 ಪರ್ಫಾರ್ಮೆನ್ಸ್ ಅನ್ನ ಸ್ಪೀಡ್ ಮಾಡಬೇಕು ಅಂತ ಹೇಳಿದ್ರೆ 3-4 ಈಸಿ ಸ್ಟೆಪ್ಗಳಿದಾವೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಂಡೋಸ್ 10 ಅನ್ನ ಪರ್ಫಾರ್ಮೆನ್ಸ್ ಸ್ಪೀಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ PC ನ ಅಥವಾ ಲ್ಯಾಪ್ಟಾಪ್ ನ ಪವರ್ ಪ್ಲಾನ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಮೊದಲು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ಅಲ್ಲಿ ಪವರ್ ಪ್ಲಾನ್ ಅಂತ ಟೈಪ್ ಮಾಡಿ. ಪವರ್ ಪ್ಲಾನ್ ಅಂತ ಟೈಪ್ ಮಾಡಿದ ತಕ್ಷಣನೇ ಇಲ್ಲಿ ಎಡಿಟ್ ಪವರ್ ಪ್ಲಾನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೇಂಜ್ ಅಡ್ವಾನ್ಸ್ ಪವರ್ ಸೆಟ್ಟಿಂಗ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪವರ್ ಸೇವರ್ ಆಕ್ಟಿವ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡಿ ಫ್ರೆಂಡ್ಸ್, ಎಲ್ಲ ಕ್ಯಾನ್ಸಲ್ ಮಾಡಿ. ಸೊ ಹೈ ಪರ್ಫಾರ್ಮೆನ್ಸ್ ಇಟ್ಟರೆ ನಿಮ್ಮ ಒಂದು PC ಮೊದಲಿಗಿಂತ ಈಗ ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟಾರ್ಟ್ಅಪ್ ಆಪ್ಸ್ಗಳನ್ನು ಡಿಸೇಬಲ್ ಮಾಡೋದು. ಸೊ ನೀವು ಟಾಸ್ಕ್ ಬಾರ್ ಅಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟಾಸ್ಕ್ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟಾರ್ಟ್ಅಪ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಇದು ಅಷ್ಟು ಸಾಫ್ಟ್ವೇರ್ಗಳು, ಆ್ಯಪ್ಸ್ಗಳು ಇವು ಇಲ್ಲಿ ಎನೇಬಲ್ ಆಗಿದೆ ಫ್ರೆಂಡ್ಸ್. ಸೊ ಇವು ನಿಮಗೆ ಯಾವ ರಿಕ್ವೈರ್ಮೆಂಟ್ ಇಲ್ಲಲ್ಲ ಅವನ್ನ ನೀವು ಡಿಸೇಬಲ್ ಮಾಡಬೇಕಾಗುತ್ತೆ. ಸೊ ನಾನೀಗ ಯಾವ ರಿಕ್ವೈರ್ಮೆಂಟ್ ಇಲ್ಲಲ್ಲ ಪ್ರತಿಯೊಂದು ಕೂಡ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಡಿಸೇಬಲ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಪ್ರತಿಯೊಂದು ಯೂಸ್ ಆಗದೇ ಇರುವಂತಹ ಆ್ಯಪ್ಗಳನ್ನು ಏನು ಮಾಡಬೇಕು ಫ್ರೆಂಡ್ಸ್, ನೀವು ಇಲ್ಲಿ ಡಿಸೇಬಲ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾವ ಆ್ಯಪ್ಗಳು ಬೇಕಾಗಿರ್ತಾವಲ್ಲ ಅವನ್ನ ಎನೇಬಲ್ ಮಾತ್ರ ಇಟ್ಕೊಂಡು ಅಷ್ಟು ಆ್ಯಪ್ಸನ್ನು ಡಿಸೇಬಲ್ ಮಾಡಿ ಕ್ಯಾನ್ಸಲ್ ಮಾಡಿ ಒನ್ಸ್ ನೀವು ನಿಮ್ಮ PC-ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಫ್ಟರ್ ರೀಸ್ಟಾರ್ಟ್ ಮಾಡಿದ ಮೇಲೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಸ್ಪೀಡ್ ಆಫ್ ದ ಶಡೌನ್ ಅಂತ ಹೇಳಿ, ಅಂದರೆ ಶಡೌನ್ ಆಗೋ ಟೈಮನ್ನು ನಾವು ಸ್ಪೀಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ PC ಶಡೌನ್ ಸ್ಪೀಡನ್ನು ಹೆಚ್ಚಿಗೆ ಮಾಡೋದು. ಸೊ ನೀವು ಮೊದಲು ಇಲ್ಲಿ ಸರ್ಚ್ ಬಾರಿಗೆ ಹೋಗಬೇಕಾಗುತ್ತೆ, ವಿಂಡೋಸ್ ಸರ್ಚ್ ಬಾರಲ್ಲಿ ಅಲ್ಲಿ ರೆಜಿಸ್ಟ್ರಿ ಎಡಿಟರ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಇಲ್ಲಿ ರೆಜಿಸ್ಟ್ರಿ ಎಡಿಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಸ್ ಕೊಡಿ. ಅಲ್ಲಿ ಕೊಟ್ಟ ತಕ್ಷಣ ಫ್ರೆಂಡ್ಸ್ ಇಲ್ಲಿ HKEY ಲೋಕಲ್ ಮಿಷಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗ್ತಾ ಇದೆ, ನೀವು ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಸಿಸ್ಟಮ್ ಅಂತ ಇದೆಲ್ಲ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಕಂಟ್ರೋಲ್ ಸೆಟ್ ಅಂತ ಇದೆ, ಇಲ್ಲಿ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಂಟ್ರೋಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೇಟ್ ಟು ಕಿಲ್ ಸರ್ವಿಸ್ ಟೈಮ್ ಔಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮಾಡಿಫೈ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅಲ್ಲಿ 5000 ವ್ಯಾಲ್ಯೂ ಡಾಟಾ ಇರುತ್ತೆ, ಅಲ್ಲಿ 2000ಗೆ ಸೆಟ್ ಮಾಡಿ ಓಕೆ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ HKEY ಕರೆಂಟ್ ಯೂಸರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೆಸ್ಕ್ಟಾಪ್ ಅಂತ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಎಂಟಿ ಫೇಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ನ್ಯೂ ಅನ್ನೋದ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟ್ರಿಂಗ್ ವ್ಯಾಲ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೀವು ಅದಕ್ಕೆ ಒಂದು ನೇಮ್ ಕೊಡಬೇಕಾಗುತ್ತೆ, ವೇ ಟು ಕಿಲ್ ಟೈಮ್ ಔಟ್ ಅಂತ. ನೋಡಿ ಇಲ್ಲಿ ವೇ ಟು ಕಿಲ್ ಟೈಮ್ ಔಟ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದ್ದೀನಿ, ಅಂದರೆ W ಕ್ಯಾಪಿಟಲ್ ಇದೆ, T ಕ್ಯಾಪಿಟಲ್ ಇದೆ, ಕಿಲ್ ಕ್ಯಾಪಿಟಲ್, ಅಂದರೆ ಪ್ರತಿಯೊಂದು ವರ್ಡು ಕೂಡ ಇಲ್ಲಿ ಕ್ಯಾಪಿಟಲ್ ಇರಬೇಕು. ವಿತೌಟ್ ಸ್ಪೇಸಲ್ಲಿ ನಾವು ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಒನ್ಸ್ ನೀವು ಈ ರೀತಿ ವೇ ಟು ಕಿಲ್ ಔಟ್ ಅಂತ ಕರೆಕ್ಟಾಗಿ ಬರೋದು ಎಂಟರ್ ಕೊಡಿ. ಸೊ ಆಲ್ರೆಡಿ ಇದ್ದರೆ ಸೊ ನೇಮ್ ಟ್ರೈ ಅಗೇನ್ ಅಂತ ಕೇಳುತ್ತೆ. ನೋಡ್ರಿ, ಆಲ್ರೆಡಿ ಇಲ್ಲಿ ವೇ ಟು ಕಿಲ್ ಟೈಮ್ ಔಟ್ ಅನ್ನೋದು ರಿಜಿಸ್ಟರ್ ಆಗಿದೆ. ಸೊ ನಿಮ್ದು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡಬೇಕಾಗುತ್ತೆ, ವೇ ಟು ಕಿಲ್ ಔಟ್ ಟೈಮ್ ಅನ್ನೋ ಒಂದು ರಿಜಿಸ್ಟ್ರಿಯನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಇದನ್ನು ನ್ಯೂ ವ್ಯಾಲ್ಯೂಮಲ್ಲಿ ಇವಾಗ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ವೇ ಟು ಕಿಲ್ ಟೈಮ್ ಔಟ್ ಅಂತ ಇದೆ, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮಾಡಿಫೈ ಅನ್ನೋ ಒಂದು ಆಪ್ಷನ್ಸ್ ಇದೆ,
ಅಲ್ಲಿ ವ್ಯಾಲ್ಯೂ ಡಾಟಾನ 2000ಗೆ ನೀವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ 2000 ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಒಂದ್ಸರಿ ನೀವು ಇಲ್ಲಿ ಪಿ ಸಿನ ಏನು ಮಾಡಬೇಕಾಗುತ್ತೆ, ರೀಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಮ ಒಂದು ವಿಂಡೋಸ್ 10 ಪರ್ಫಾರ್ಮೆನ್ಸು ಮೊದಲಿಗಿಂತ ಇವಾಗ 100% ಸ್ಪೀಡ್ ಆಗುತ್ತೆ. ಸೊ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಒಂದೆರಡು ಸ್ಟೆಪ್ ಇದಾವೆ ಫ್ರೆಂಡ್ಸ್, ಅದನ್ನು ಕೂಡ ಟ್ರೈ ಮಾಡಿ. ಮೊದಲು ಏನು ಮಾಡ್ತೀರಾ ನೀವು, ಈಗ ನೀವು ನೆಕ್ಸ್ಟ್ ಸ್ಟೆಪ್ಪು ಆ ಸಿ ಡ್ರೈವ್ನ ಕ್ಲೀನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ಸರ್ಚ್ ಬಾರಲ್ಲಿ ಡಿಸ್ಕ್ ಕ್ಲೀನಪ್ ಅಂತ ಟೈಪ್ ಮಾಡಿ. ಡಿಸ್ಕ್ ಅಂತ ಟೈಪ್ ಮಾಡಿದ ತಕ್ಷಣ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಡಿಸ್ಕ್ ಕ್ಲೀನಪ್ ಅನ್ನೋ ಒಂದು ಆ್ಯಪ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು OS ಅಂದರೆ ವಿಂಡೋಸ್ 10 OS ಅನ್ನು ಯಾವ ಡ್ರೈವಿಗೆ ಇನ್ಸ್ಟಾಲ್ ಮಾಡಿರ್ತೀರಲ್ಲ, ಈ ಡ್ರೈವಿಗೆ ಇನ್ಸ್ಟಾಲ್ ಮಾಡಿದರೆ ಈ ಡ್ರೈವು, ಸಿ ಡ್ರೈವಿಗೆ ಇನ್ಸ್ಟಾಲ್ ಮಾಡಿದರೆ ಸಿ ಡ್ರೈವು. ಸೊ ನಾರ್ಮಲ್ ಆಗಿ ಡಿಫಾಲ್ಟ್ ಆಗಿ ಸಿ ಡ್ರೈವಿಗೆ ಎಲ್ಲರೂ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಡಿಫಾಲ್ಟ್ ಆಗಿ ಸಿ ಡ್ರೈವನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಪ್ರೆಸ್ ಮಾಡಿ. ಓಕೆ ಪ್ರೆಸ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದನ್ನು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನು ಭಯ ಪಡೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇವೆಲ್ಲ ಜಂಕ್ ಫೈಲ್ಸ್ಗಳು. ಸೊ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಇಲ್ಲಿ ಕ್ಲೀನಪ್ ಸಿಸ್ಟಮ್ಸ್ ಫೈಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಮತ್ತೆ ಓಕೆ ಕೊಡಬೇಕಾಗುತ್ತೆ. ಸೊ ಅಷ್ಟು ಕ್ಲೀನ್ ಆಗೋವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಡಿಲೀಟ್ ಫೈಲ್ ಅಂತ ಕೇಳುತ್ತೆ. ಎಸ್, ನೀವು ಅಷ್ಟು ಫೈಲನ್ನು ಒಂದ್ಸರಿ ಕ್ಲೀನ್ ಮಾಡೋಕ್ಕೆ ಡಿಲೀಟ್ ಮಾಡಿ. ಸೊ ಒನ್ಸ್ ಇದು ಕ್ಲೀನ್ ಆದಮೇಲೆ ಫ್ರೆಂಡ್ಸ್ ಮತ್ತೆ ನಿಮ್ಮ ಪಿ ಸಿನ ರೀಸ್ಟಾರ್ಟ್ ಮಾಡಿ. ಒನ್ಸ್ ಅಗೇನ್ ಸ್ಪೀಡ್ ಆಗುತ್ತೆ. ಹಾಗೆ ನೆಕ್ಸ್ಟು ಕೊನೆ ಒಂದು ಸೆಟಪ್ ಬಂದುಬಿಟ್ಟು ಫ್ರೆಂಡ್ಸ್, ಇಲ್ಲಿ ಸರ್ಚ್ ಬಾರಿಗೆ ಹೋಗಿ ರನ್ ಅಂತ ಟೈಪ್ ಮಾಡಿ. ರನ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ನೀವು ಅದರಲ್ಲಿ TEMP ಅಂತ ಟೈಪ್ ಮಾಡಿ ಎಂಟರ್ ಕೊಡಿ, ಅಥವಾ ಇಲ್ಲಿ ಓಕೆ ಮೇಲೆ ಪ್ರೆಸ್ ಮಾಡಿ. ಸೊ ಕಂಟಿನ್ಯೂ ಕೊಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸುಮಾರು ಜಂಕ್ ಫೈಲ್ ಫೋಲ್ಡರ್ಸ್ಗಳು ಇಲ್ಲಿ ಎಲ್ಲ ಸೇವ್ ಆಗಿರ್ತವೆ. ಸೊ ಇದನ್ನ ಕಂಟ್ರೋಲ್ ಆಲ್ ಪ್ರೆಸ್ ಮಾಡಿ, ಅಥವಾ ನೀವು ಮೌಸಲ್ಲಿ ಕ್ಲಿಕ್ ಮಾಡಿಕೊಂಡು ಅಷ್ಟು ಆದರೂ ಕೂಡ ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ನೀವು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಡಿಲೀಟ್ ಅಂತ ಕೊಡಿ. ಸೊ ಇಲ್ಲಿ ಡೋಂಟ್ ವರಿ ಫ್ರೆಂಡ್ಸ್, ಇದು ಎಲ್ಲ ಜಂಕ್ ಫೈಲ್ಸ್ಗಳು. ಇದನ್ನು ಡಿಲೀಟ್ ಮಾಡಿದ್ರೆ ನಿಮ್ಮ ಪಿ ಸಿಗೆ ಅಥವಾ ನಿಮ್ಮ ಲ್ಯಾಪ್ಟಾಪಿಗೆ ಯಾವುದೂ ತೊಂದರೆ ಆಗಲ್ಲ. ಸೊ ಈಗ ಡಿಲೀಟ್ ಅಂತ ಕೊಡ್ತಾ ಇದ್ದೀನಿ. ಕಂಟಿನ್ಯೂ ಕೊಡಿ. ಇಲ್ಲಿ ಕೆಲವೊಂದು ಫೈಲ್ಸ್ಗಳು ಇಲ್ಲಿ ಡಿಲೀಟ್ ಆಗ್ತಿರಲ್ಲ ಫ್ರೆಂಡ್ಸ್, ಯಾಕಂತ ಹೇಳಿದ್ರೆ ಇಲ್ಲಿ ಬ್ಯಾಕ್ಗ್ರೌಂಡ್ ರನ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಡಿಲೀಟ್ ಆಗಲ್ಲ ಕೆಲವೊಂದು ಫೋಲ್ಡರ್ಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು. ಜಸ್ಟ್ ನೀವು ಇಲ್ಲಿ ಸ್ಕಿಪ್ ಅನ್ನ ಕೊಡಿ. ಅದು 99% ಆಗಿದೆ. 100% ಆಗೋವರೆಗೂ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಒನ್ಸ್ ನೀವು 100% ಆದಮೇಲೆ ಮತ್ತೆ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಬಂದ್ಬಿಟ್ಟು ರನ್ ಅಂತ ಟೈಪ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. %TEMP ಅಂತ ಟೈಪ್ ಮಾಡಿ ಓಕೆ ಕೊಡಿ, ಅಥವಾ ಡೈರೆಕ್ಟಾಗಿ ಎಂಟರ್ ಕೊಡಿ. ಸೊ ಮೊದಲೇ ರೀತಿ ನೀವು ಡಿಲೀಟ್ ಮಾಡಿದಂಗೆ ಇಲ್ಲಿ ಕೂಡ ಜಂಕ್ ಫೈಲ್ಸ್ಗಳು ಸುಮಾರು ಇರ್ತವೆ. ಸೊ ಕಂಟ್ರೋಲ್ ಆಲ್ ಪ್ರೆಸ್ ಮಾಡಿದರೆ ಎಲ್ಲ ಒಂದು ಫೈಲ್ಗಳು ಸೆಲೆಕ್ಟ್ ಆಗ್ತವೆ. ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಕೊಡ್ಬೋದು, ಅಥವಾ ನಿಮ್ಮ ಒಂದು ಕೀಬೋರ್ಡಲ್ಲಿ ಡಿಲೀಟ್ ಅನ್ನೋ ಬಟನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಪ್ರೆಸ್ ಮಾಡಿ ಕಂಟಿನ್ಯೂ ಆಗಿ ಡಿಲೀಟ್ ಮಾಡ್ಬೋದು. ಸೊ ಸ್ಕಿಪ್ ಅಂತ ಕೊಡಿ, ಯಾವ ಡಿಲೀಟ್ ಆಗೋದಿಲ್ಲಲ್ಲ ಅವನ್ನೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಮತ್ತೆ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಬೇಕಾಗುತ್ತೆ. ಸೇಮ್ ಪ್ರೊಸೀಜರ್, ರನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಫ್ರೀ ಫೆಚ್ ಅಂತ ಟೈಪ್ ಮಾಡಿ. ಫ್ರೀ ಫೆಚ್ ಅಂತ ಟೈಪ್ ಮಾಡಿ ಓಕೆ ಕೊಡಿ, ಅಥವಾ ಡೈರೆಕ್ಟಾಗಿ ಎಂಟರ್ ಕೊಡಿ. ಸೊ ಕಂಟಿನ್ಯೂ ಕೊಡಿ. ಇಲ್ಲಿ ಕೂಡ ಸೇಮ್ ಅದೇ ರೀತಿ ಬ್ಯಾಕ್ಗ್ರೌಂಡ್ ಹೈಡ್ ಆಗಿರ್ತಕ್ಕಂತಹ ಜಂಕ್ ಫೈಲ್ಸ್ಗಳು ಇಲ್ಲಿ ಸುಮಾರು ಇರ್ತವೆ. ಕಂಟ್ರೋಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಇಲ್ಲಿ ಡಿಲೀಟ್ ಮಾಡ್ಬೋದು. ಯಾವ ಡಿಲೀಟ್ ಆಗಲ್ಲ ಅವನ್ನೆಲ್ಲ ಸ್ಕಿಪ್ ಕೊಡಿ ಫ್ರೆಂಡ್ಸ್. ಸೊ ಮತ್ತೆ ಕ್ಯಾನ್ಸಲ್ ಮಾಡಿ. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಒನ್ಸ್ ನೀವು ಇಲ್ಲಿ ಪಿ ಸಿನ ರೀಸ್ಟಾರ್ಟ್ ಮಾಡಿದರೆ ಫ್ರೆಂಡ್ಸ್, ಮೊದಲಿಗಿಂತ ನಿಮ್ಮ ವಿಂಡೋಸ್ 10 ಪರ್ಫಾರ್ಮೆನ್ಸ್ ತುಂಬಾನೇ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್. ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.